ನಮಸ್ಕಾರ KKF ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಏನಪ್ಪ ಸುಮಾರು ದಿನ ಆದ್ಮೇಲೆ ಕಿತ್ತಡಿ ಕಿರಣ್ ಅವ್ನು ಮೈನ್ ಚಾನಲ್ ಅಲ್ಲಿ ಬಂದಿದ್ದಾನೆ ಅಂತ ನಿಮ್ಗೆ ಆಲ್ರೆಡಿ ಅನ್ಕೊಂಡ್ಬಿಟ್ಟಿರ್ತೀರಾ. ಮನ್ಸ್ನಲ್ಲಿ ಅನ್ಕೊಂಡಿದ್ದು ಹಂಗೆ ಹೇಳ್ತಾವ್ರಲ್ಲ. ಸೊ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಸಾರಿ ಕೇಳ್ತೀನಿ. ಯಾಕೆ ಅಂತಂದ್ರೆ ಕಂಟಿನ್ಯೂಸ್ ಆಗಿ ವಿಡಿಯೋನ ಇದ್ರಲ್ಲಿ ಮಾಡೋಕ್ಕಾಗಿರ್ಲಿಲ್ಲ. ಕಾರಣ ಏನು ಅಂತಂದ್ರೆ ನಿಮಗೆ ಗೊತ್ತು, ಫಸ್ಟ್ ಲಂಡನ್ ಮುಗಿಸ್ಕೊ ಬಂದೆ, ಅದಾದ್ಮೇಲೆ ಬೈಕ್ ರೈಡ್ಗಳನ್ನ ಮಾಡಬೇಕಿತ್ತು, ನನ್ನಿಂದ ಮಾಡೋಕ್ಕಾಗಲಿಲ್ಲ. ಆಮೇಲೆ ಏನ್ ಮಾಡಿದೆ, ಓಕೆ ಒಂದ್ಸಲ ಇಂಟರ್ನ್ಯಾಷನಲ್ ಮಾಡಿದೀವಿ ಅಂತಂದ್ರೆ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಕಂಟಿನ್ಯೂ ಮಾಡಬೇಕು ಅಂತ ಬಂದಾಗ ಬೈಕ್ ರೈಡ್ಗಳನ್ನ ಇಂಟರ್ನ್ಯಾಷನಲ್ ಮಾಡ್ತೀನಿ ಅನ್ನೋದು ಸಾಧ್ಯ ಆಗ್ಲಿಲ್ಲ ಡ್ಯೂ ಟು ಔಟ್ ಆಫ್ ಬಜೆಟ್. ಆಮೇಲೆ ಏನ್ ಮಾಡಿದೆ, ಆಯ್ತು ಟ್ರಾವೆಲ್ ಕ್ಯಾಟಗರಿ ಇದೆಯಲ್ಲ, ಟ್ರಾವೆಲ್ ಮಾಡೋಣ ಅಂತ ಅಂದ್ಬಿಟ್ಟು ಟ್ರಾವೆಲ್ನ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮಾಡ್ತಾ ಇದ್ದೆ, ಓಕೆನಾ. ಬಟ್ ಈಗ ಏನಾಗ್ತಿದೆ ಅಂತಂದ್ರೆ ನಿಜವಾಗ್ಲೂ ನಾನು ನನ್ನ ರೈಡಿಂಗ್ ಡೇಸ್ಗಳನ್ನ ಮಿಸ್ ಮಾಡ್ಕೊತಾ ಇದ್ದೀನಿ. ಆ ರೈಡ್ ಮಾಡ್ತಾ ಇದ್ದಿದ್ದಂಥ ಟೈಮ್ ಹೆಂಗಿತ್ತು, ಅವಾಗ ಒಂದು ಸ್ವಲ್ಪ ಎಕ್ಸ್ಪೋಜರ್ ಕಡಿಮೆ ಇತ್ತು ಅಂತಂದ್ರೂ ನಾನು ಯಾವ ಮಟ್ಟಕ್ಕೆ ಖುಷಿಯಾಗಿ ಅದನ್ನು ಎಂಜಾಯ್ ಮಾಡ್ತಾ ಇದ್ದೆ ಅನ್ನೋದನ್ನ ಮಿಸ್ ಮಾಡಿಕೊಂಡೆ. ಸೊ ಹಂಗಾಗಿ ಲಂಡನ್ವರೆಗೂ ಹೋಗಿ ಬಂದಿರೋ ನನಗೆ ಬೈಕಲ್ಲಿ ಇವತ್ತವರೆಗೂ ಕೂಡ ನಾನು ಲಡಾಖ್ನ ನೋಡಿಲ್ಲ. ಎರಡೆರಡು ಸಲ ಸ್ಪಿಟಿ ಮಾಡಿದ್ದೀನಿ, ಬಟ್ ಲಡಾಖ್ನ ಮಾಡೇ ಇಲ್ಲ. ಹಾಗಾಗಿ ಈ ಸಲ ಡಿಸೈಡ್ ಮಾಡಿದೆ, ಇಲ್ಲ ಲಡಾಖ್ ರೈಡ್ನ ಈ ಸಲ ಮಾಡೇ ಬಿಡೋಣ. ಸೊ ಈ ವಿಡಿಯೋ ನನ್ನ ಲಡಾಖ್ ರೈಡನ್ನು ಮೊದಲನೇ ಎಪಿಸೋಡ್ ಆಗಿರುತ್ತೆ. ಈ ಎಪಿಸೋಡಲ್ಲಿ ಹೆಂಗೆ ಹೋಗ್ತಾ ಇದ್ದೀವಿ, ಎಕ್ಸಾಂಪಲ್ ಇವಾಗ ಒಂದು ಗಾಡಿನ ಇಲ್ಲಿಂದ ಓಡಿಸ್ಕೊಂಡು ಹೋಗ್ಬೋದು, ಇನ್ ಕೇಸ್ ಕೊರಿಯರ್ ಮಾಡ್ಬೋದು ಅಥವಾ ಟ್ರೈನ್ಗೂ ಕೂಡ ಹಾಕ್ಬೋದು. ಈ ಒಂದು ಆಪ್ಷನಲ್ಲಿ ನಾನು ಯಾವ್ದನ್ನ ಚೂಸ್ ಮಾಡ್ಕೊಂಡಿದ್ದೀನಿ, ಮತ್ತು ಇನ್ ಕೇಸ್ ನಾನು ಚೂಸ್ ಮಾಡ್ಕೊಂಡಿರೋದಕ್ಕೆ ಯಾವ್ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಅನ್ನೋದೇ ವಿಚಾರ ಆಗಿರುತ್ತೆ. ಆಲ್ರೆಡಿ ನೀವು ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಟ್ರೈನಲ್ಲಿ ಹಾಕ್ತಾ ಇದ್ದೀನಿ, ಆ ಟ್ರೈನಲ್ಲಿ ಹಾಕೋದಕ್ಕೆ ಏನೇನು ಪ್ರೊಸೀಜರ್ ಅನ್ನೋದೇ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ಸೊ ನೋಡಿ ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ. ಆ್ಯಂಡ್ ಈ ಒಂದು ಫುಲ್ಲು ಸೀರೀಸ್ ಏನಿದೆಯೋ ಅದನ್ನಂತೂ ಸಕ್ಸಸ್ಫುಲ್ ಆಗಿ ಮಾಡೋಣ ಅಂತ ಹೇಳ್ತಾ, ಸೊ ಈಗ ನಾನು ಸೀದಾ ಯಶವಂತಪುರಕ್ಕೆ ಮ್ಯಾಪ್ ಹಾಕೋತಾ ಇದ್ದೀನಿ. ಹೆಂಗಿತ್ತು ಬೆಂಗಳೂರು 2 ದಿನ? ಸರಿ ಹುಷಾರಂಗಾರೆ, ಹೋದ್ಮೇಲೆ ಮೆಸೇಜ್ ಹಾಕು. ಹಾಂ ಎಸ್ ಬಾಯ್. ಅದೇ ಸ್ಯಾಟಲೈಟು ಅಲ್ಲಿಂದ ನಾನು ಸ್ಟಾಪ್ ಹತ್ಕೊಬಿಡು. ನೀವು ನಂಬಲ್ಲ, ನಾನೀಗ ಒಂದೂವರೆ ತಿಂಗಳಿಂದನೂ ಪ್ಲಾನ್ ಮಾಡ್ತಾ ಇದ್ದೀನಿ, ಎಲ್ಲರೂ ಒಂದು ರೈಡ್ ಮಾಡಬೇಕು ಅಂತ. ಆದರೆ ನನಗೆ ಒಂದು ಅರ್ಥ ಆಗಿದ್ದು, ನಾವು ಫ್ರೆಂಡ್ಸ್ಗಳನ್ನ ನಂಬ್ಕೊಂಡು ಯಾವಾಗ ಟ್ರಿಪ್ ಪ್ಲಾನ್ ಮಾಡ್ತೀವೋ ಆವಾಗಲೇ ಎಲ್ಲ ಅದ್ಗೇಳೋದು. ಇವನವನು ನಮ್ದು ಬೇಕು ನಮಗೆ ಮಿಯಾವ್. ಸೊ ಹಂಗೋ ಒದ್ದಾಡ್ಕೊಂಡು ಇವಾಗ ನಾಡಿದ್ದು ಹೋಗೋಣ ಅಂತ ಪ್ಲ್ಯಾನ್ ಆಗಿದೆ. ಅದಕ್ಕೆ ಈಗ ನಾವು ಫಸ್ಟ್ ಹೋಗ್ತಾ ಇರೋದು ಎಲ್ಲಿಗೆ ಅಂತಂದರೆ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಈ ಥರ ಎಲ್ಲ ರೈಡ್ಗಳು ಮಾಡಬೇಕು ಅಂತಂದರೆ ಏಜ್ ಇಂಪಾರ್ಟೆಂಟ್ ಆಗುತ್ತಾ ಅಂತ ನೀವೇನಾದರೂ ಕೇಳಿದ್ರೆ, ನಾನು ಮೊದಲಾಗಿದ್ದರೆ ಏಜ್ ಇಂಪಾರ್ಟೆಂಟ್ ಆಗಲ್ಲ ಅಂತ ಹೇಳ್ತಿದ್ದೆ. ಯಾಕೆಂತಂದರೆ ಅವಾಗ ನನಗೇನು ಕಮಿಟ್ಮೆಂಟ್ಸ್ ಇರಲಿಲ್ಲ, ಆಮೇಲೆ ಏನೋ ಅಷ್ಟು ಯೋಚನೆ ಮಾಡ್ತಾ ಇರಲಿಲ್ಲ. ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, 30 ವರ್ಷ ಆಗ್ತಿದ್ದಂಗೆ ಎಂತೆಂಥ ಯೋಚನೆಗಳು ಬಂದ್ಬಿಡುತ್ತೆ ಗೊತ್ತಾ ತಲೆನಲ್ಲಿ, ಪೀಸಾಗಿರೋಕ್ಕಾಗಲ್ಲ. ಸೊ ಎಸ್ಪೆಷಲಿ ನಿಮಗೆ ಈ ಸಂಪಾದನೆ ಅನ್ನೋ ಕಾನ್ಸೆಪ್ಟಲ್ಲೆಲ್ಲ ನಾನು ಅಷ್ಟು ತಲೆನೇ ಕೆಡ್ಸ್ಕೊತಾ ಇರಲಿಲ್ಲ. ಸೇವಿಂಗ್ಸು ಇದುವರೆಗೂ ನನ್ನ ಸೇವಿಂಗ್ಸ್ ಅಂತೇನು ಮಾಡ್ಕೊಳಕ್ಕೂ ಹೋಗಿಲ್ಲ. ಬಟ್ ಈ 30 ವರ್ಷ ಆಗ್ತಿದ್ದಂಗೆ ಲೈಫಲ್ಲಿ ಫಿಯರ್ ಕ್ರಿಯೇಟ್ ಮಾಡುತ್ತೆ. ಮುಂದೆ ಹೆಂಗೆ ನೀನು ವಯಸ್ಸು ಇದು ಆ್ಯಕ್ಚುಲಿ ಬಂದ್ಬಿಡುತ್ತೆ ಆಯಿತಾ. ಈಗ ಅದೇ ನನಗೂ ಬಂದಿರೋದು. ಆ್ಯಕ್ಚುಲಿ ಇವಾಗ ಒಂದು 2 ವರ್ಷದ ಹಿಂದೆ, ನಾನು 2 ವರ್ಷ ಅಲ್ಲ 3 ವರ್ಷದ ಹಿಂದೆ, ಸೊ ಇಲ್ಲಿ ಮಹಾಲಕ್ಷ್ಮಿ ಲೇಔಟಲ್ಲಿ ಮನೆ ಮಾಡ್ಕೊಂಡಿದ್ದೆ ಅವಾಗ. ನನಗಿನ್ನೂ ಜ್ಞಾಪಕ ಇದೆ. ಸೊ 5,000 ರೂಪಾಯಿ ಬಾಡಿಗೆ ಇತ್ತು. ಬಟ್ 6 ತಿಂಗಳೇನೋ ಇದ್ದೆ, ಒಂದು ಮ್ಯಾಕ್ಸಿಮಮ್ ಒಂದು 15 ದಿನ ಉಳಿದಿದ್ದೇನೋ ಅಷ್ಟೇ. ಸೊ ಅವಾಗ ಅಷ್ಟೊಂದು ತಿರುಗಾಡ್ತಾ ಇದ್ದೆ, ಮನೆ ರೂಮಲ್ಲೇ ಇರ್ತಿರ್ಲಿಲ್ಲ ನಾನು, ಅಷ್ಟು ಓಡಾಡ್ತಾ ಇದ್ದೆ. ಖುಷಿ ಆಗ್ತಿತ್ತು ನನಗೆ ಅವಾಗೆಲ್ಲ. ಈಗ ಹೋಗ್ಬಿಟ್ಟಿದೆ. ಎಂತೆಂಥ ನನ್ನ ಮಕ್ಳು ಇರ್ತಾರೆ ಅಂತಂದರೆ ಎಲೆ ಹಾಕ್ಕೊಂಡಿದ್ದಾರೆ ನಂಬರ್ಗೆ. ಅದ್ರಲ್ಲಿ ಬೇರೆ ಬೈಕ್ ಮುಂದೆ ಬಂದು ತಯ ಅಂತ ಆಡೋದು. ಸರ್ ನಮಸ್ತೆ, ಯಂಗ್ ಮ್ಯಾನ್. ನಾನು ಸೂಪರ್ ಸರ್, ನೀವು ಹೆಂಗಿದ್ದೀರಾ? ಏನು ಸರ್ ಟೊಮೊಟೊ ಹಣ್ಣು ಥರ ಆಗಿದ್ದೀರಲ್ಲ ಸರ್? ಬರೀ ಇಂಥದೆಯಾ ಕಲರು? ಹೌದಾ? ಓ, ಎಸಿ ರೂಮಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಮೋಸ್ಟ್ಲಿ ಕಲರ್ ಬಂದಿದೆ ಸ್ವಲ್ಪ. ನಿಮ್ಗೆ ನೋಡಿ ಜಲಸ್ ಆಗ್ತಾ ಇದೆ ನನಗೆ, ಲಿಟ್ರಲಿ. ನಾನು ಲಾಸ್ಟ್ ಟೈಮ್ ಉತ್ತರಾಖಂಡ್ ರೈಡ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಬಂದು ಗಾಡಿ ಹಾಕಿದ್ದೆ ನಾನು. ಓಕೆ, ಸೇಫ್ಟಿ ಇತ್ತಾ ಸರ್? ಫುಲ್ ಸೇಫ್ಟಿ. ಏನು ಗಾಡಿ ಏಕ್ದಮ್? ಓಕೆ, ಸ್ವಲ್ಪ ಒಂದು 100-200 ರೂಪಾಯಿ ಜಾಸ್ತಿ ಕೊಡಬೇಕು. ಓಕೆ, ಅವರು ಸ್ವಲ್ಪ ಅಡಿಷನಲ್ ಮೆಟೀರಿಯಲ್ ಹಾಕಿ ನೀಟಾಗಿ ಕವರ್ ಮಾಡಿ ಕೊಡ್ತಾರೆ. ಓಕೆ. ಅದೇನೋ ಅಂತಾರೆ ಗೊತ್ತಾ ಸರ್, ತಲೆಗಿಂತ ಏನೋ ಭಾರ ಅಂತ. ಹಂಗಾಗುತ್ತೆ ಆಮೇಲೆ. ಈಗ ಅದು ಹಂಗೆ ಆಗಿರೋದು, ತಲೆ ಭಾರ ಇಲ್ಲ, ಭಾರ ಆಗ್ತಿದೆ ಅಷ್ಟೇ. ಮಾತಲ್ಲ ಮಾತ್ರ ಬಿಡಗಿರಲ್ಲ ಹಾಗೆ. ಇನ್ನೇನು ಸರ್, ಯಾರನ್ನು ವಿಚಾರಿಸೋಣ ಈಗ? ಇಲ್ಲೇ ವಿಚಾರಿಸೋಣ. ಹಾಂ ನೋಡಿ, ಆಲ್ರೆಡಿ ಹೋಗ್ತಿದೆಯಲ್ಲ ಎಲ್ಲ ಪ್ಯಾಕ್ ಮಾಡಿ. ಸರ್ ಇದು ಇದ್ರದ್ದೇ ಸರ್, ರೈಲ್ವೇದೇನೆ, ರಿಸ್ಕ್ ಇಲ್ಲ. ನೋಡೋಣ, ಬುಕ್ಕಿಂಗ್ ಇದ್ರೆ ಇವತ್ತೇ ಬುಕ್ಕಿಂಗ್ ಮಾಡಿಬಿಡೋಣ ಅಲ್ವಾ?
वेडनेसडे और सैटरडे। अच्छा हमको वेडनेसडे 3 PM। अच्छा 2:30। ಹಾಂ ಬುಕ್ಕಿಂಗ್ ತಗೋಬೋದಾ ಕೇಳಿ ಎಷ್ಟಾಗುತ್ತೆ ಟಿಕೆಟ್ಗೆ ಬೈಕ್ಗೆ ಎಷ್ಟಾಗುತ್ತೆ कितना होता है बाइक के लिए? 3500। 3,400 आइतದೆ बेटर अल्वा? ಸೂಪರು ಬುಕ್ಕಿಂಗ್ ಮಾಡ್ಕೋಬೋದಾ ಕೇಳಿ बुकिंग कब करना है? अभी करना है क्या? 13 ಬರುತ್ತೆ ಅನ್ಸ 14 ಥರ್ಸ್ಡೇ ಆಗುತ್ತೆ ಸರ್ 13ಕ್ಕೆ 48 ಅವರ್ಸು ಅಂದರೆ 13ಕ್ಕೆ ಬಿಟ್ಟರೆ 15th ಅಲ್ಲಿರುತ್ತೆ 13ಕ್ಕೆ ಮಧ್ಯಾಹ್ನ ಬಿಟ್ಟರೆ 15th ಅಲ್ಲಿರುತ್ತೆ ಮಧ್ಯಾಹ್ನ ಅಲ್ಲಿ ಇರುತ್ತೆ ಏನೇನು ತರಬೇಕು ಅದನ್ನು ಕೇಳ್ಕೊಂಡು ಹೋಗ್ಬೇಕು ಹಾಂ ಅದು ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಕರೆಕ್ಟ್ ಬುಧವಾರ ಸೊ ಬುಕಿಂಗ್ ಇವತ್ತು ಮಾಡ್ಕೋಬೋದಾ ಆಗಲ್ಲ ಸರ್ ಒನ್ ಡೇ ಇನ್ ಅಡ್ವಾನ್ಸ್ ಆಮೇಲೆ ಮಧ್ಯಾಹ್ನ 3 ಗಂಟೆಗೆ ಟ್ರೈನ್ ಇದೆ ನಾವು ಎಷ್ಟು ಗಂಟೆ ಬರಬೇಕು ಹಿಂದಿನ ದಿವಸ ಎಷ್ಟು ಗಂಟೆ ಬರಬೇಕು ನೀವು ಗಾಡಿ ಒನ್ ಡೇ ಇನ್ ಅಡ್ವಾನ್ಸ್ ಮಾಡಿ ಹಾಂ ಬುಕ್ ಮಾಡಿ ಹೋಗಿ ನೀವೇನು ಬರಬೇಕಾಗಿಲ್ಲ ನೀವೇ ಹಾಕ್ಬಿಡ್ತೀರಾ ಅಂದರೆ ಸರ್ ಗಾಡಿನೂ ತಂದು ಬಿಟ್ಟೋದ್ರು ಒನ್ಸ್ ನೀವು ಇಲ್ಲಿ ಬುಕ್ ಮಾಡಿದ್ರೆ ನಿಮ್ಮ ಕೆಲಸ ಮುಗೀತು ನೀವು ಆಮೇಲೆ ಅಲ್ಲಿ ರಿಸೀವ್ ಮಾಡ್ಬೋದು ಅಚ್ಚಾ ಅಂದರೆ ನಾನೀಗ 13ಕ್ಕೆ ಹಾಕಬೇಕು ಅಂತಂದರೆ 12ಕ್ಕೆ ತಂದು ಗಾಡಿನೂ ಬಿಟ್ಟು ಪಾರ್ಸಲ್ನು ದುಡ್ಡು ಕೊಟ್ಟು ಬುಕ್ ಮಾಡಿದ್ಮೇಲೆ ಗಾಡಿ ಇಲ್ಲಿ ಬಿಟ್ಟು ಹೋಗ್ಬೇಕು ಅಷ್ಟೇ ಓಕೆ ಬುಕ್ ಮಾಡಿ ಪ್ಯಾಕ್ ಮಾಡಿಸ್ಕೊಂಡು ಗಾಡಿ ಬಿಡಬೇಕು ಸರ್ ಎಷ್ಟಾಗುತ್ತೆ ಸರ್ ಒಂದು ಗಾಡಿಗೆ ಯಾವ ಗಾಡಿ ಸರ್ KTM ಒಂದು KTM ಒಂದು ರಾಯಲ್ ಎನ್ಫೀಲ್ಡ್ ಒಂದು ಗಾಡಿಗೆ 3,500 ಇಂದ 4,000 ಆಗುತ್ತೆ ಸರ್ 3,500 ಎಷ್ಟು ಹಾಕ್ತೀರ ಅದ್ರ ಮೇಲೆ ಸ್ವಲ್ಪ ವೇರಿಯೇಷನ್ ಬರುತ್ತೆ ಓಕೆ ಮತ್ತು ಡಾಕ್ಯುಮೆಂಟ್ಸ್ ಏನೇನು ಬೇಕು ಸರ್ ಆಧಾರ್ ಕಾರ್ಡು RC ಕಾರ್ಡು ಆಧಾರು ಆಧಾರ್ ಹಾಂ ಬೇರೆಯವರಿಗೆ ನಿಮ್ಮ ಇಲ್ಲ ನಮ್ಮದೇ ಸರ್ ಓನ್ ಗಾಡಿನೇ ಆಧಾರ್ ಸಾಕು ಅದರ ಇನ್ಶೂರೆನ್ಸ್ ಅದೇನೇ ಏನು ಬೇಕು ಆಧಾರ್ RC ಅಡಿದ್ರೆ ಸಾಕು ಸರ್ ಇದು ಆಮೇಲೆ ಪ್ಯಾಕಿಂಗಿಗೆ ಸಪ್ರೇಟ್ ಚಾರ್ಜಸ್ ಅಥವಾ ಇನ್ಕ್ಲೂಡೆಡ್ ಇರುತ್ತಾ ಇಲ್ಲ ಸರ್ ಪ್ಯಾಕಿಂಗ್ ಪ್ರೈವೇಟ್ ರೈಲ್ವೇದಿಲ್ಲ ಹೌದಾ ಚಾರ್ಜ್ ಇದೆ ಎಲ್ಲಿ ಅಲ್ಲಿ ಪಕ್ಕದಲ್ಲಿ ಮಾಡ್ತಾ ಇದ್ದಾರಲ್ಲ ಅವ್ರ ಹತ್ರ ಓಕೆ ಅದು ಟೆಂಡರ್ ತೊಗೊಳ್ತಾರಲ್ಲ ಅವ್ರು ಬೇರೆ ಮಾಡ್ತಾರೆ ಹಾಂ ಕಡೆ ವಾಲ್ ಸರ್ ಬೇಜಾರು ಮಾಡ್ಕೋಬೇಡಿ ಫಸ್ಟ್ ಟೈಮ್ ಆಗ್ತಾ ಇರೋದು ಗಾಡಿ ಏನು ಸ್ಕ್ರಾಚಸ್ಸು ಅದು ಆ ಥರದ್ದೇನಾದರೂ ಚೆಕ್ ಮಾಡಿಸಿ ಏನು ಸ್ಕ್ರಾಚಸ್ ಏನು ನಾರ್ಮಲಿ ಆ ಥರ ಏನು ಕಂಪ್ಲೇಂಟ್ ಬಂದಿಲ್ಲ ಓಕೆ ಈ ನಾರ್ದಿಂದ ಬರೋ ಗಾಡಿಗಳು ಏನಾಗ್ತವೆ ಅಂದರೆ ಡಂಪ್ ಮಾಡಿಬಿಡ್ತಾರೆ ಒಂದ್ರ ಮೇಲೆ ಒಂದು ಏನೋ ಕಪ್ಪನ ಐಟಮ್ ತಂದ್ರೆ ಅದ್ರ ಮೇಲೆ ಹಾಕ್ತಾರೆ ಹಾಗೆ ಸ್ವಲ್ಪ ಸ್ಮಾಲ್ ಬರ್ತಾ ಇಲ್ಲಿಂದ ಕಳ್ಸೋದು ಆ ಥರ ಆಗಲ್ಲ ಓಕೆ ರಿಟರ್ನ್ ಬರಬೇಕಾದ್ರೂ ಸೇಮ್ ಪ್ರೊಸೆಸ್ ಅಲ್ವಾ ಸರ್ ಸೇಮ್ ಪ್ರೊಸೆಸ್ ಅಲ್ಲ ಸರ್ ನಾವು 13ಕ್ಕೆ ಬರೋ ಅವಶ್ಯಕತೆ ಇಲ್ಲ 12ಕ್ಕೆ ರಜೆ ಹಾಕ್ಬಿಡಿ ಶಿಸ್ತಾಗಿ ಬಂದು ಗಾಡಿ ಬಿಟ್ಬಿಡೋಣ 12ಕ್ಕೆ ಹಾಫ್ ಡೇ ಆಗ್ತೇನೆ ಸರ್ ಎಲ್ಲ ಪ್ರೊಸೆಸ್ ಒಂದು 2 ಅವರ್ಸ್ ಅಲ್ಲಿ ಮುಗಿಯುತ್ತಾ 2-3 ಪ್ಯಾಕಿಂಗ್ ಒಂದು ಹಾಫ್ ಆನ್ ಅವರ್ ಸರ್ 2 ಅವರ್ಸ್ ಬೇಡ ಪ್ಯಾಕಿಂಗ್ ಫಾಸ್ಟ್ ಆಗಾದ್ರೆ ಬರೀ ಒಂದು 30-40 ನಿಮಿಷ ಮುಗಿದೋಗ್ಬಿಡುತ್ತಾ ಸರ್ ಮಂಗಳವಾರ ಎಷ್ಟೊತ್ತಿಗೆ ತರಬೇಕು ಸರ್ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಎನಿ ಟೈಮ್ ಹೌದಾ ರಿಸ್ಕೇ ಇಲ್ಲ ಸರ್ ಹಿಂಗಂದ್ರೆ ಇಡೀ ಇಂಡಿಯಾ ಫುಲ್ ಆರಾಮಾಗಿ ಮಾಡ್ಕೊಬೋದು ಟ್ರಿಪ್ಪು ಸರ್ ಈಗ ಏನು ಮಾಡೋಣ ಫ್ಲೈಟ್ ಬುಕ್ ಮಾಡ್ಬಿಡೋಣ ಫಸ್ಟು ಹೌದು ಬುಕ್ ಮಾಡಿ ಟ್ಯೂಸ್ಡೇ ಬಂದು ನಾವು ಗಾಡಿ ಹಾಕ್ಬಿಟ್ರೆ ನಮ್ಮ ಟೆನ್ಷನ್ ಮುಗೀತು ನಮ್ಮ ಪಡೆ ನಾವು ಪಾರ್ಸಲ್ಲು ಹೋಗಿ ಅಲ್ಲಿಂದ ತಗೊಳ್ಳೋಣ ತಗೊಂಡು ಆಮೇಲೆ ಫ್ರೆಶ್ ಇರ್ತೇವೆ ನಮ್ದು ಆರಾಮಾಗಿ ಮಾಡ್ಕೊಬೋದು ಕರೆಕ್ಟಾ ಸರ್ ಹೌದು ಅಣ್ಣ ಈಗ ಆ ದೊಡ್ಡ ಬೈಕ್ನ ಪಾರ್ಸಲ್ ಮಾಡೋದಾದ್ರೆ ಮುಂದ್ಗಡೆ ಎಲ್ಲ ಪ್ಯಾಕ್ ಮಾಡ್ತೀರಾ ಚಂಡೀಗಢ್ಗೆ ಆರಾಮ ನೋಡಿದ್ರಾ ಅಯ್ಯೋ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ಅದೇ ಈಗ ಲಡಾಖ್ ಒಂದು ಮಾಡ್ತಾಯಿದ್ವಿ ನಾವು ಇದೇ ಫಸ್ಟು ಗಾಡಿ ಆಗ್ತಾ ಇರೋದು ಮಾಡೋಣ ಸ್ವಲ್ಪ ನೋಡಿ ಮಾಡಿ ಸರ್ ಇವ್ರದ್ದು ನಂಬರ್ ಇಸ್ಕೊಳ್ಳೋಣ ಅಲ್ವಾ ಹಾಂ ಅಣ್ಣ ನಿಮ್ಮ ಹೆಸರು ಸಾಗರ್ ಅಂತ ಇವ್ರದ್ದು ನಂಬರ್ ಹಾಕ್ಬಿಡೋಣ ಯೂಟ್ಯೂಬ್ಗೆ ನಂಬರ್ ಹೇಳಿ 7022 733 109 ನನ್ನ ಗಾಡಿ ಅದು ಮುಂದ್ಗಡೆ ಎಲ್ಲ ಸ್ವಲ್ಪ ಸೆನ್ಸಿಟಿವ್ ಇದೆಯಾ ಸ್ವಲ್ಪ ನೀಟಾಗಿ ಪ್ಯಾಕ್ ಮಾಡಿಕೊಡಿ ಹಾಂ ಮಂಗಳವಾರ ಇದೆ ಅಂತೆ ಅಂದರೆ ಮಂಗಳವಾರ ಆದರೆ ಬುಧವಾರ ಇರೋದು ನಿಮಗೆ ಶನಿವಾರ ಬುಧವಾರ 2 ದಿವಸ ಟ್ರೈನ್ ಇರೋದು ಹೌದು ನಿಮಗೆ ಮಂಗಳವಾರನೇ ತಂದುಬಿಟ್ಬಿಡಿ ಬೆಳಗ್ಗೆನೇ ತಂದುಬಿಟ್ಟು ಬೆಳಿಗ್ಗೆ ಎಷ್ಟು ಬರ್ಬೇಕು ರೀ ಅಪ್ರಾಕ್ಸಿಮೇಟ್ ಸರ್ ನೀವು ಬನ್ನಿ ಸರ್ ನಾನು ಮಾಡ್ಕೊಡ್ತೀನಿ ನನಗೇನು ಭಯ ಅಂತಂದರೆ ಪ್ರೀ ಬುಕ್ ಏನಾದರೂ ಮಾಡ್ಕೊಬೇಕಾ ಅಂತ ಹಂಗೇನಿಲ್ಲ ನಾವು ಮಾಡ್ಕೊಡ್ತೀವಿ ಓಕೆ ಸೊ ಇದೇ ನೋಡಿ ಒಂದು ಗಾಡಿನ ಟ್ರೈನಲ್ಲಿ ಹಾಕೋಕ್ಕೆ ಪ್ರೋಸೆಸ್ಸು ನಾವು ಆ್ಯಕ್ಚುಲಿ ಏನೋ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಹಂಗೆ ಅಂತೆಲ್ಲ ಅಂದ್ಕೊಂಡಿದ್ವಿ ಬಟ್ ಸಿಂಪಲ್ ಆಗಿದೆ ನಾವಿವಾಗ ಆ್ಯಕ್ಚುಲಿ ಲಾರಿಗೂ ಹಾಕೋದು ಪ್ಲ್ಯಾನ್ ಮಾಡಿದ್ವಿ ಆ್ಯಕ್ಚುಲಿ ನಿಮಗೆ ಗೊತ್ತಿಲ್ಲ ಸರ್ ನಾನು ಸುಮ್ಮನೆ ಎಂಕ್ವೈರಿ ಮಾಡಿದ್ವಿ ಹೌದಾ ಬಟ್ ಏನಕ್ಕೆ ಮಾಡಿದ್ವಿ ಅಂತಂದರೆ ಬೇಗ ಹೋಗುತ್ತೇನೋ ಅಂತ ಬಟ್ ಆದರೆ ಅದು ಆ ಥರ ಹೋಗಲ್ಲ ಅಂದರೆ ಪಾಪ ಅವ್ರಿಗೆ ಟೈಮ್ ಹಿಡಿಯುತ್ತೆ ಆಮೇಲೆ ಬೈ ರೋಡು ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಥವಾ ಪ್ರೊಟೆಸ್ಟಿಂದ ರೋಡ್ ಬ್ಲಾಕ್ ಮಾಡ್ಬೋದು ಸೊ ನಮಗೆ ಇವಾಗ ಟೈಮ್ ಇಲ್ಲ ಬಟ್ ಇದು ಪರ್ಫೆಕ್ಟ್ ಇದು ಯಾವುದೇ ಕಾರಣಕ್ಕೂ ಯಾರು ಸ್ಟಾಪ್ ಮಾಡಲ್ಲ ಆಮೇಲೆ ಗೌರ್ಮೆಂಟ್ ಅಂಡರ್ಟೇಕ್ ಇರೋದ್ರಿಂದ ನಮಗೆ ಏನು ಅಂತ ಇದಾಗಲ್ಲ ನನ್ನ ಪ್ರಕಾರ ಒಂದು 5,000 ಆಗ್ಬೋದಾ ಸರ್ ಅವರು 3,000-4,000 ಅಂತ ಹೇಳಿದ್ದಾರೆ ನಾವು ಮತ್ತೆ ಪ್ಯಾಕೇಜಿಂಗ್ ಎಲ್ಲ ಹಿಡ್ಕೊಂಡು 4.5 to 5,000 rupees ಆರಾಮಾಗಿ ಆಗುತ್ತೆ 5,000 ಪೀಸಾಗಿ ಆಗಿ 4,000-5,000 ಆಗುತ್ತೆ ಎಸ್ ನೋಡೋಣ ನೆಕ್ಸ್ಟ್ ಹೆಂಗೆ ಆಗುತ್ತೆ ಅಂತ ಆ್ಯಂಡ್ ಥ್ಯಾಂಕ್ ಯು ಸರ್ ನವೀನ್ ಸರ್
ಪಾಪ ಹೇಳಿದ ತಕ್ಷಣ ಪಟ್ ಅಂತ ಬಂದಿದ್ದಕ್ಕೆ. ಆ್ಯಂಡ್ ಬಂದ್ವಿ, ಇವಾಗ ಕೆಲಸನೂ ಆಯಿತು. ನಮ್ಮ ತಲೆಯಲ್ಲಿ ಒಂದು ಡೌಟ್ಗಳಿತ್ತು, ಅವೆಲ್ಲ ಕ್ಲಿಯರ್ ಆಗೋಯ್ತೀವಿ, ಎಲ್ಲ ಕ್ಲಿಯರ್ ಆಯಿತು. ಪೀಸಾಗಿದ್ದೀವಿ. ಹೆಂಗೆ ಬುಕಿಂಗ್ ಮಾಡಬೇಕು, ಹೆಂಗೆ ಪ್ಯಾಕೇಜಿಂಗ್ ಮಾಡಿಸ್ಬೇಕು ಎಲ್ಲ ನೀಟಾಗಿ ಸಿಸ್ಟಮೆಟಿಕ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಎಸ್, ಮಂಗಳವಾರ ಬರೋದಿದೆ, ನಮ್ಮ ಕೆಲಸ ಮುಗಿಸೋದಿದೆ. ನಾವು ಕರೆಕ್ಟಾಗಿ ಇನ್ನು ಫ್ಲೈಟ್ ತಗೋತೀವಿ, 15ಕ್ಕೆ ಚಂಡೀಗಢಲ್ಲಿ ಇರ್ತೀವಿ, 16ರಿಂದ ನಮ್ಮ ರೈಡ್ ಶುರು ಆಗುತ್ತೆ. ವಾಪಸ್ ಬರಬೇಕಾದ್ರೂ ಹಂಗೆ ಮಾಡಿಬಿಡೋಣ. ಪ್ಲಸ್ ನಮ್ದು ಜಾಸ್ತಿ ಸ್ಟ್ರೈನು ಆಗಲ್ಲ, ಯಾಕಂದ್ರೆ ನಾವು ಗೋಯಿಂಗ್ ಬೈ ಫ್ಲೈಟ್, ಬೈಕ್ ಓಡಿಸ್ಕೊಂಡು ಹೋಗ್ತಾ ಇಲ್ಲ. ಒಂದು ಆರಾಮಾಗಿ ಫ್ಲೈಟ್ ಎನರ್ಜಿ ನಾವು ಅಲ್ಲಿ ಮುಂದೆ ಯುಟಿಲೈಸ್ ಮಾಡ್ಕೊತೀವಿ. ಒಂದು ಒಳ್ಳೆ ಎಕ್ಸ್ಪೆಡಿಷನ್ ಅಂತೂ ಮಾಡೇ ಮಾಡ್ತೀವಿ. ಸೊ ಇನ್ನೇನು ನೆಕ್ಸ್ಟ್ ಇದರಲ್ಲಿ ಇನ್ನೂ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದು ಇದು, ಮತ್ತು ನೆಕ್ಸ್ಟ್ ನಾವು ಪಾರ್ಸಲ್ ಹಾಕಕ್ಕೆ ಬರ್ತೀವಲ್ಲ ಅವಾಗ ಈ ಗಾಡಿನ ಹೆಂಗೆ ಪಾರ್ಸಲ್ ಮಾಡ್ತಾರೆ ಅನ್ನೋದನ್ನು ಕೂಡ ತೋರಿಸ್ಬಿಡ್ತೀವಿ. ಕರೆಕ್ಟಾ ಸರ್? ಪರ್ಫೆಕ್ಟ್. ಓಣ? ಎಸ್, ಥ್ಯಾಂಕ್ ಯು. ನವೀನ್ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊಳ್ತಾ, ಯಶವಂತಪುರದಿಂದ ನವೀನ್ ಸರ್ ಜೊತೆ, ಜೋಗಿ ಜೊತೆ ಮತ್ತು ನವೀನ್ ಸರ್ ಜೊತೆ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ